ಹಲೋ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇದು ನಿಮ್ಮ ಪ್ರೀತಿಯ ಕೋಸಿಸ್ಟರ್ ವ್ಲಾಗ್ಸ್. ಚಳಿ ಚಳಿ ಸಂಡೆಗೆ ಬಿಸಿ ಬಿಸಿ ಮಟನ್ ಕಾಲ್ ಸೂಪ್ ರೆಸಿಪಿ ನೋಡ್ಕೊಳ್ಳಿ, ಮನೇಲೆ ಮಾಡ್ಕೊಳ್ಳಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನೊಂದು ಅರ್ಧ ಕೆಜಿ ಅಷ್ಟು ಕಾಲು ತೊಗೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿ ಅಂದರೆ ಒಂದು ಫುಲ್ ಉಂಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. 2 ಚಿಲ್ಲಿ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಧನಿಯಾ, ಸೋಂಪು, ಜೀರಿಗೆ, ಒಂದು ಚಕ್ಕೆ, ಒಂದು ಲವಂಗ. ಧನಿಯಾ ಏನಿದೆ, ಸೋಂಪೇನಿದೆ, ಅದು 1 ಟೀ ಸ್ಪೂನ್ ಅಷ್ಟು ಹಾಕೋಬೇಕು. ಸ್ವಲ್ಪ ಟೇಸ್ಟಿಗಷ್ಟೇ. ಸ್ವಲ್ಪ ಕಾಳು ಮೆಣಸಿನ ಪೌಡ್ರ್ ಹಾಕಬೇಕು, ಇಲ್ಲಾಂದರೆ ಕಾಳು ಮೆಣಸೆ ಹಾಕೊಳ್ಳೋಣ. ಇಷ್ಟಿದ್ರೆ ಸಾಕು, ನಮ್ಮ ಕಾಲ್ ಸೂಪ್ ರೆಡಿ ಆಗುತ್ತೆ. ಸೋಪ್ ಬೇಡ ಅನ್ನೋರು ನೀವು ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಬೋದು. ನಾನು 2 ಕೂಡ ಹಾಕ್ಕೊಂಡಿದ್ದೀನಿ. ಈಗ ಒಂದು ಚಿಕ್ಕ ಈರುಳ್ಳಿನ ಸ್ಟವಲ್ಲಿ ಸ್ವಲ್ಪ ಸುಟ್ಕೊಳ್ಳೋಣ. ಆಗಿನ ಕಾಲದಲ್ಲೆಲ್ಲ ಅದನ್ನು ಒಲೆಯಲ್ಲಿ ಹಾಕ್ಕೊಂಡು ಸುಟ್ಕೊತಿದ್ರು. ನಮ್ಮ ಕಾಲದಲ್ಲೆಲ್ಲ ಹೇಗೆ ಬರುತ್ತೆ ಅಲ್ವಾ ಒಲೆ. ಈಗ ಸ್ಟವಲ್ಲೇ ಅದನ್ನು ಸಿಮ್ಮಲ್ಲಿ ಇಟ್ಕೊಂಡು ಸುಟ್ಕೊಳ್ಳೋಣ. ಸಂಡೇ ಬಂತು ಅಂದರೆ ಅದು ಎಷ್ಟೋ ಜನಕ್ಕೆ ಮೊದಲು ನೆನಪಾಗೋದೆ ನಾನ್ ವೆಜ್ ತಿನ್ನುವ ಸಲುವಾಗೇ ನಮ್ಮ ಸಂಡೇ ಕಾಯ್ತಾ ಇರ್ತೀವಿ. ಅದರಲ್ಲಿ ನಾನು ಕೂಡ ಒಬ್ಳು. ಹಾಗಂತ ಬೇರೆ ದಿನದಲ್ಲಿ ನಾವು ನಾನ್ ವೆಜ್ ತಿನ್ನೋಕ್ಕಾಗಲ್ಲ ಅಂತಲ್ಲ, ಬಟ್ ಸಂಡೇ ಏನೋ ಒಂದು ಸ್ಪೆಷಲ್. ಏಕೆಂದರೆ ಹಸ್ಬೆಂಡ್ಸ್ ಮನೇಲಿರ್ತಾರೆ, ಮಕ್ಕಳು ಮನೇಲಿರ್ತಾರೆ, ಆಫೀಸ್ ರಜೆ ಇರುತ್ತೆ, ಎಲ್ಲರೂ ಜೊತೆಲಿ ಕುತ್ಕೊಂಡು ತಿನ್ನೋ ಆನಂದನೇ ಬೇರೆ ಇರತ್ತಲ್ವಾ. ಈಗ ಒಂದು ಕಡಾಯಲ್ಲಿ ಧನಿಯಾ, ಕಾಳುಮೆಣಸು, ಸೋಂಪು ಹಾಕ್ಕೊಂಡು ಸ್ವಲ್ಪ ಮೈಲ್ಡಾಗಿ ಫ್ರೈ ಮಾಡ್ಕೊಳ್ಳೋಣ. ಅದನ್ನು ಫ್ರೈ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಇದೆ. ಅದಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಆರೋಗ್ಯಕರ ಕೀಲುಗಳ ಬೆಳವಣಿಗೆಗೆ ಇದು ಸಹಾಯ ಮಾಡುತ್ತೆ. ಈ ಕಾಲ್ ಸೂಪ್ನ ಬಾಣಂತಿಯರಿಗೆ, ಆಗಲೇ ಫಸ್ಟ್ ಟೈಮ್ ಏಜ್ ಅಟೆಂಡ್ ಮಾಡಿರೋ ಮಕ್ಕಳುಗಳಿಗೆ, ಹಾಗೆ ವೃದ್ಧರಿಗೆ ಎಲ್ಲರೂ ಕೂಡ ಇದನ್ನು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗತ್ತೆ. ಈಗ ಇದನ್ನು ಮಿಕ್ಸರ್ಗೆ ಹಾಕ್ಕೊಂಡು ಪುಡಿಯಾಗಿ ನೈಸಾಗಿ ರುಬ್ಕೊಳ್ಳೋಣ. ಹಾಗೆ ಇದಕ್ಕೆ ಒಂದು ಈರುಳ್ಳಿನ ಸುಟ್ಕೊಂಡಿರುತ್ತವಲ್ಲ, ಅದನ್ನು ಕಟ್ ಮಾಡಿ ಆ್ಯಡ್ ಮಾಡ್ಕೊಳ್ಳೋಣ. ಮೇಲ್ಗಡೆ ಸಿಪ್ಪೆನ ಅದನ್ನು ರಿಮೂವ್ ಮಾಡಿಬಿಡಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಈ ಕಾಲ್ ಸೂಪು ಅಥವಾ ಏನು ಪಾಯ ಸೂಪ್ ಅಂತ ಕರೀತಾರೆ, ವಾರಕ್ಕೆ 2 ಬಾರಿ ಕಾಲಿನ ಸೂಪು ಕುಡಿಯೋದ್ರಿಂದ ಮಂಡಿ ನೋವಿಂದ ಯಾರ್ಯಾರು ಬಳಲ್ತಾ ಇರ್ತಾರೋ ಅವ್ರಿಗೆ ತುಂಬ ನಿರಾಳ ಆಗತ್ತಂತೆ. ನಾನು ಈ ಕಾಲನ್ನ ಕುಕ್ಕರಲ್ಲಿ ಹಾಕೊಂಡು ಒಂದು 12 to 13 ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ. ಏಕೆಂದರೆ ಕಾಲು ಬೇಯೋದೇ ಇಲ್ಲ. ನಿಮ್ಮ ಕಡೆ ಹೇಗೆ ಅಂತ ಗೊತ್ತಿಲ್ಲ, ಬಟ್ ನಮ್ಮ ಕಡೆ ಅಂತೂ ಕಾಲು ಬೇಯೋದೇ ಇಲ್ಲ. ಒಂದು 12 ವಿಸಿಲ್ ನಾನು ಇದನ್ನು ಹಾಕ್ಸ್ಕೊಂಡಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಫ್ಲೇವರ್ಗೆ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಲು, ಅರಿಶಿಣದ ಪುಡಿ, ಉಪ್ಪು ಇಷ್ಟು ಹಾಕ್ಕೊಂಡು ಒಂದು 10 ರಿಂದ 12 ವಿಸಿಲ್ ಹಾಕ್ಸ್ಕೊಳ್ಳೋಣ. ಆಗ ನೀಟಾಗಿ ಕುಕ್ ಆಗಿರುತ್ತೆ. ನಾವು ಕಾಲ್ ಸೂಪ್ ಕುಡಿಯೋದ್ರಿಂದ ಕರುಳಿನ ಆರೋಗ್ಯವನ್ನು ಗುಣಪಡಿಸುತ್ತಂತೆ. ಹೇಗೆ ಅಂದರೆ, ನಾವು ಊಟ ಮಾಡಿದಾಗ ಜೀರ್ಣ ಆಗೋಕ್ಕೆ ಒಂದು ಸುಲಭ ಕಾರಣ, ನಮ್ಮ ದೇಹವು ಆ ಪೋಷಕಾಂಶಗಳನ್ನು ಸುಲಭವಾಗಿ ಬಳಸಿಕೊಳ್ಳುತ್ತೆ. ಅಂತಹ ಪೋಷಕಾಂಶಗಳಲ್ಲಿ ಜಿಲೆಟಿನ್ ಎಂಬ ಅಂಶವು ಕೂಡ ಒಂದಾಗಿರುತ್ತೆ. ಆ ಜಿಲೆಟಿನ್ ನಮ್ಮ ಬೆರಳಿನ ಉಗುರುಗಳನ್ನು ಬೆಳೆಯುವಂತೆ ಮಾಡುತ್ತಂತೆ. ಹಾಗೆ ಮೂಳೆಗಳಿಗೆ ಮುದ ಹಾಗೆ ಪ್ರೋಟೀನ್ ಆಗಿ ವರ್ಕ್ ಕೂಡ ಮಾಡತ್ತಂತೆ. ಈಗ ರುಬ್ಕೊಂಡಿರೋ ಮಸಾಲನೆಲ್ಲ ಅದರೊಳಗಡೆ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ವಿಸಿಲ್ ಹಾಕ್ಸ್ಕೊಳ್ಳಿ. ಕಾಲ್ ಸೂಪ್ ಈಗ ರೆಡಿಯಾಗಿದೆ. ಈ ಇನ್ಫಾರ್ಮೇಟಿವ್ ವಿಷಯ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ಯಾವಾಗಲೂ ನಮ್ಮ ಕೋಸಿಸ್ಟರ್ ಮೇಲಿರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.